ಸರ್ ಹೇಳಿ ಸರ್. ಸರ್ ಈ ಕಡೆ ನೋಡ್ಕೊಳ್ಳಿ ಸರ್. ಹಾಂ, ಎಲ್ಲ ಕಡೆ ನೋಡಿ ಸರ್. ಸರ್ ನಮಗೆ ಗೊತ್ತಿರುವ ವಿಚಾರನೇ ಸುದೀಪ್ ಅವರು ಸರಿಯಾದ ಒಂದು ಪದ ಉಪಯೋಗಿಸಿದ್ರೆ ವೇದಿಕೆ ಮೇಲೆ ನಿಂತ್ಕೊಂಡು ಸುದೀಪ್ ಅವರು ಒಳ್ಳೆ ಕ್ಲಾಸ್ ತಗೊಂಡ್ರು. ಅದ್ರ ಬಗ್ಗೆ ಖುಷಿ ಇದೆ ಎಲ್ಲರಿಗೂ. ಆದರೆ 48ನೇ ಎಪಿಸೋಡು ಕಾಫಿ ಪುಡಿ ವಿಚಾರಕ್ಕೆ ಜಾನ್ವಿ ಅವರಿಗೆ ಗಿಲ್ಲಿ ಅವರು ನೀನು ಆಗ್ತೀನಂತ ಆ ವಿಡಿಯೋ ನೀವು ನೋಡಿರ್ಬೇಕು ಸರ್. ನಾನು ಆ ಟೈಮಲ್ಲಿ ಒಳಗಿರಲಿಲ್ಲ, ಆದರೆ ಆಚೆ ಬಂದಮೇಲೆ ಆ ವಿಡಿಯೋ ನೋಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಅಲ್ಕಾಮತ್ ಬೈದಿದ್ದಾನೆ, ಎಲ್ಲರಿಗೂ ಇರಿಟೇಷನ್ ಮಾಡಿದ್ದಾನೆ, ಆಮೇಲೆ ಎಲ್ಲರ ಜೊತೆನೂ ಮಿಸ್ಬಿಹೇವ್ ಮಾಡಿದ್ದಾನೆ, ಕಳ್ತನ ಮಾಡಿದ್ದಾನೆ. ಎಷ್ಟು ಕೆಟ್ಟವನು ಅಂದರೆ ಲೈಫಲ್ಲಿ ನಾನು ಅವನಷ್ಟು ಕೆಟ್ಟವನು, ಅಷ್ಟು ಕೊಳಕ, ಅಷ್ಟು ಕಳ್ಳ ನಾನು ಲೈಫಲ್ಲಿ ನೋಡಿಲ್ಲ. ಅಷ್ಟು ಇರಿಟೇಷನ್ ಕ್ಯಾರೆಕ್ಟರ್ ಅವನು. ಆದರೆ ಆಚೆ ಜನಗಳು ಜಾತ್ರೆ ಮಾಡೋ ಇದು ಮಾಡೋ ಥರ ಅವ್ನಿಗೆ ಬರೀ ಕಾಮಿಡಿ ಮಾತ್ರ ತೋರಿಸ್ತಾ ಇರೋದ್ರಿಂದ ಅವನ್ನ ಅಷ್ಟು ಒಳ್ಳೆಯವ್ರು ಅಂದ್ಕೊಂಡಿದ್ದಾರೆ. ಇದೇ ಥರ ಅಲ್ಕಾಮತ್ ಎಲ್ಲರಿಗೂ ಅವಮಾನ ಮಾಡಿದ್ದಾನೆ. ಅದು ಬಿಟ್ಟು ಬಿಟ್ಟು ತಿನ್ನಕ್ಕೆ ಬಂದಿದೆಯಾ ಆ ಥರ ಒಂಥರ ಇನ್ಸಲ್ಟ್ ಆಗಂಗೆ ಅಂತ. ಅವ್ರು ಎಷ್ಟೇ ದೊಡ್ಡ ಮನುಷ್ಯರು ಇರಲಿ, ಏಜಲ್ಲಿ ಇವ್ರಿಗಿಂತ ದೊಡ್ಡವ್ರು ಇರಲಿ, ಒಬ್ರಿಗೂ ಬಿಡ್ದಾಗೆ ಏಕವಚನದಲ್ಲಿ, ಆಮೇಲೆ ಅವ್ರ ಚೀಪಾಗಿ ಮಾತಾಡೋದು, ಅಷ್ಟು ಕಂಡಮ್ ಆಗಿ ಮಾತಾಡ್ತಾನೆ, ಇನ್ಸಲ್ಟ್ ಮಾಡ್ತಾನೆ. ನಂದೇ ವಿಷಯನೇ ಬರಲಿ, ನಂದು ಏನಾರು ಹೇಳ್ಕೊಳ್ತಾ ಇದ್ರೆ, ಇವಾಗ ನಂದು ಎಷ್ಟು ಇಂಟರ್ವ್ಯೂ ಬಂದಿದೆ, ಎಷ್ಟು ನ್ಯೂಸ್ ಚಾನಲ್ ಬಂದಿನಿ, ಏನಾರು ಒಂದು ಹೇಳ್ಕೊಳಕ್ ಹೋದ್ರೆ ಎಪ್ಪು ಅಂದ್ಬಿಡೋದು, ಆ ಥರ ಅಲ್ಲಲ್ಲೇ ಕಂಡಮ್ ಮಾಡೋದು, ಒಂಥರ ತುಂಬ ಇರಿಟೇಷನ್ ಕ್ಯಾರೆಕ್ಟರ್. ಅಂದರೆ ನಾವು ಏನು ಅಲ್ಲಿ ಮಾತಾಡೋಕ್ಕೆ ಆಗಲ್ಲ, ಒಬ್ಬನೇ ಮಾತಾಡಬೇಕು. ಯಾರು ಸರ್? ಇಲ್ಲಿ ಒಬ್ಬರೇ ಮಾತಾಡಬೇಕು, ಇನ್ಯಾರೂ ಮಾತಾಡಬಾರ್ದು. ಆ ಥರ ಇದನ್ನ ಅಂದರೆ ಇವಾಗ ನೀವೇನಾದ್ರು ಮಾತಾಡ್ತಾ ಇದ್ರೆ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ನಿಮಗೆ ಎದುರಿಸ್ಬಿಡ್ತಾನೆ ಅಂದರೆ ಅವಮಾನ ಥರ ಮಾಡಿಬಿಡ್ತಾನೆ. ನೀವು ಅವತ್ತೆಲ್ಲ ಮೂಡ್ ಆಫ್ ಆಗಿ ಫುಲ್ಲು ಡಲ್ಲಾಗಿ ಇರ್ತೀರ. ಇವರೊಬ್ಬನೇ ಅದನ್ನೆಲ್ಲ ಕಂಟೆಂಟ್ ಎಲ್ಲ ಇವನೇ ತಿನ್ಕೊಳ್ತಾ ಇರ್ತಾನೆ. ಆ ಥರ ಸ್ಟ್ರಾಟಜಿ ಇದು ಮಾಡ್ತಾ ಇದ್ದಾನೆ. ಆದರೆ ಅವನ ಕ್ಯಾರೆಕ್ಟರ್ ಮಾತ್ರ ವರ್ಸ್ಟು. ಜನ ಮಾತ್ರ ಅದು ಏನು ಅಂತಲೇ ಗೊತ್ತಿಲ್ಲ, ಆ ಲೆಕ್ಕಕ್ಕೆ ಅವನಿಗೆ ಎಲ್ಲ ಹೊಗಳ್ತಾ ಇದ್ದಾರೆ. ಆದರೆ ಇರೋದರಲ್ಲಿ ಎಲ್ಲರೂ ಒಳ್ಳೆಯವರೇ, ಅವನೊಬ್ಬನ ಬಿಟ್ಟು. ಅಷ್ಟು ಕಚಡ ಕ್ಯಾರೆಕ್ಟರ್ ಲೈಫಲ್ಲಿ ನೋಡಿ ಸರ್. ಇದು ಆಗಿದ್ದು 48ನೇ ಎಪಿಸೋಡ್. ಹೌದು, ಈಗ 73ನೇ ನಡೀತಾ ಇದೆ. ಆದರೆ ಯಾಕೆ ಬಿಗ್ ಬಾಸ್ ಇನ್ನೂ ಆ್ಯಕ್ಷನ್ ತಗೊಂಡಿಲ್ಲ? ಅಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಅವನು ನೋಡಿ ಅಷ್ಟು ಹೈಲೈಟೇ ಆಗಲಿಲ್ಲ. ಅಂದರೆ ಅದು ಅಕ್ಕನಂತ ನಾನು ಮೊನ್ನೆನೋ ನೋಡಿದ್ದದು, ನನಗೂ ಯಾರೋ ಕಳಿಸಿದ್ದದು, ಆ ಥರ ಬೈದಿರೋದು. ಆದರೆ ನಾವು ಸಾಕ್ಷಿ ಒಳಗಡೆ ಇರೋರು, ನಾವು ಅದಕ್ಕಿಂತ ಜಾಸ್ತಿ ಬೈಗಳನ್ನು ನೋಡ್ಬಿಟ್ಟಿದೀವಿ. ಅವನ ಹತ್ರ ಅವ್ನು ಮಿಸ್ಬಿಹೇವ್ ಆಗಲಿ, ಕಳ್ತನ ಆಗೋದಾಗಲಿ, ಒಂಥರ ಕೊಳಕ ಥರ, ಏನು ಮಾಡಿದ್ರು ಬಟ್ಟೆ ಚೇಂಜ್ ಮಾಡಲ್ಲ, ಏನು ಮಾಡಲ್ಲ. ಆಮೇಲೆ ಯಾರ ಕೆಲಸ ಹೇಳಿದ್ರೆ ಒಂದು ಕೆಲಸನೂ ಮಾಡಲ್ಲ. ಆ ಕಲ್ಚರ್ನೂ ಇಲ್ಲ ಅವನಿಗೆ. ಆದರೆ ಈಗ ಒಂದು ನಮ್ಮನೆ ಬಂದಿದ್ದೀವಿ, ಜನ ಏನು ಅಂದ್ಕೊಳ್ತಾರೆ, ಒಂದು ಕೆಲಸ ಮಾಡೋಣ ಅಂದರೆ ಎಲ್ಲದಕ್ಕೂ ಮೈಗಳ್ಳ. ಅಂದರೆ ಒಂದು ಕೆಲಸ ಹೇಳಿದ್ರು ತಪ್ಪಿಸ್ಕೊಂಡು ಓಡಾಡ್ತಾನೆ, ಇಲ್ಲ ಕಾಟಾಚಾರಕ್ಕೆ ಮಾಡ್ತಾನೆ, ಆಮೇಲೆ ಗಲೀಜಾಗಿ ಮಾಡ್ತಾನೆ. ಏನಕ್ಕಂದ್ರೆ ನೆಕ್ಸ್ಟ್ ಅವ್ನು ಹೇಳ್ಬಾರ್ದು ಅಂತ. ಆ ಥರ ಅಂದರೆ ಅಷ್ಟು ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿದ್ದಾನೆ. ಅದು ಅವ್ರ ಅಪ್ಪ ಅಮ್ಮ ದೇವ್ರಂಥವ್ರು ಒಳ್ಳೆಯವರು. ಅಂದರೆ ಇವನೊಬ್ಬ ಮಾತ್ರ ಆ ಥರ ಮೆಂಟಲ್ ಥರ ಉಟ್ಬಿಟ್ಟಿದ್ದಾನೆ. ಸರ್, ನೀವು ಟಾಯ್ಲೆಟ್ ಕ್ಲೀನ್ ಮಾಡಿ ತುಂಬ ನೆಗೆಟಿವ್ ಆಗ್ತಿದೆ ಎಲ್ಲ ಕಡೆ ಕಮೆಂಟ್ಸಲ್ಲೆಲ್ಲ. ಸರ್, ನಾನು ಬರಲಿ ಅಂತಲೇ ಮಾಡಿದ್ದು ಸರ್. ಯಾಕೆ ಅದಕ್ಕಿಂತ ಮುಂಚೆ ಎಲ್ಲ ಮೀಡಿಯಾವ್ರಿಗೂ ನಾನು ಬೇಕಾದ್ರೆ ಕೈಯಲ್ಲಿ ತೋರಿಸ್ತೀನಿ ಟಾಯ್ಲೆಟ್ನ. ಆದರೆ ಏನು ಈ ಕೈಯಲ್ಲಿ ಏನು ಸೋಪ್ ಹಾಕೊಂಡು ತೊಳೆದ್ರೆ ಹೊಟ್ಟೋಗ್ಬಿಡಲ್ವ ಸರ್? ಏನಾದ್ರು ಸೌದೋಗುತ್ತಾ ಸರ್? ಇಲ್ಲ ಏನಾದ್ರು ಅವಮಾನನ ಸರ್? ಎಲ್ಲ ಬಡವರು BBMP ಅವರು ಎಲ್ಲರನ್ನೂ ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟು ತೊಳಸ್ತೀವಿ. ಅವರು ಮನುಷ್ಯರೇ, ನಾನು ಮನುಷ್ಯರೇ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಡೌನ್ ಟು ಅರ್ತ್ ಅಂತ ಅನ್ಕೋಬೇಕು ಹೊರತು ಗಲೀಜು ವ್ಯಾ ಅಂತ ಅಂದವರು ಅವ್ರಿಗೆ ಸಂಸ್ಕಾರ ಕಲಿಸಿಲ್ಲ ಅವ್ರ ಅಪ್ಪ ಅಮ್ಮ ಅಂತ. ಯಾರು ಆಡ್ಕೊತಾ ಇದ್ದಾರೆ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತ. ಇವಾಗ ಏನಾದ್ರು ತೊಳೆದ್ಬಿಟ್ರೆ ನನ್ನ ವ್ಯಾಲ್ಯೂ ಏನಾದ್ರು ಡೌನ್ ಆಗೋಯ್ತಾ ಸರ್? ನನಗೆ ಯಾರು ಈಗ ಏನಾದ್ರು ಊದ್ಬಿಟ್ರೆ ಸರ್ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಯಿತು, ನನ್ನ ಪೇಮೆಂಟ್ ಡಬಲ್ ಆಯಿತು ತೊಳೆದಿತ್ತು. ಇವತ್ತು ಸುಸ್ಸು ಮಾಡಿಬಿಟ್ಟು ನ್ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲ ಟಾಯ್ಲೆಟಿಗೆ ಬನ್ನಿ. ಅಲ್ಲ ಸರ್, ಈಗ ನಾರ್ಮಲ್ ಆಗಿ ಯಾರು ಕೂಡ ಟಾಯ್ಲೆಟ್ನ ಕೈಯಲ್ಲಿ ಮುಟ್ಟೋದೇ ಇಲ್ಲ. ನೀವು ಮಾಡಿರೋದೇ ಪ್ರಚಾರಕ್ಕೆ ಅಂತ. ಪ್ರಚಾರ ಅಲ್ಲ ಸರ್, ಇವಾಗಲೂ ನಿಮ್ಮ ಮುಂದೆನೇ ಇದು ಪಬ್ಲಿಕ್ ಟಾಯ್ಲೆಟ್ ಸರ್. ಇಲ್ಲ ಎಲ್ಲರೂ ಮಾಡಿರ್ತಾರೆ. ಈಗ ನಾನು ನಿಮ್ಮ ಮುಂದೆನೇ ಬರೀ ಕೈಯಲ್ಲಿ ಈಗಲೇ ತೊಳಿಲ್ಲ ಸರ್. ನನಗೇನು ಹುಚ್ಚನಾಗಿ ಕಚ್ಚಿದೆ ಸರ್, ನನ್ನ ಮನೇಲಿ ತೊಳೆಯೋದೇ ಹಂಗೆ ಸರ್. ಅಲ್ಲ ಸರ್, ಕಮೆಂಟ್ ಸರ್ ಇವತ್ತು ನನ್ನ ಮನೇದು ತೊಳೆದು ಬಂದೀನಿ. ಅದು ಅಪಾರ್ಟ್ಮೆಂಟ್ ಕಚ್ಚಿರ್ಬೇಕು, ಅದಕ್ಕೆ ಈಗ ಆಗ್ತಿದೆ. ಏನಾರ ಕಚ್ಕೊಳ್ಳಿ ಸರ್. ಅವನಿಗೆ ಕಮೆಂಟ್ ಹಾಕೋನ್ಗೆ ಕೀಳಕ್ಕೆ ಕೆಲಸ ಇಲ್ಲ. ಅವ್ನು ಸ್ಲಮ್ಮೋನ್ ಆಗಿರ್ತಾನೆ ಸರ್, ಓದಿರಲ್ಲ, ಅನ್ಎಜುಕೇಟೆಡ್. ಒಂದು ಫೋಟೋ ಇರಲ್ಲ, ಕಮೆಂಟ್ ಬ್ಯಾಡ್ ಹಾಕಿರೋದ್ರಲ್ಲಿ. ಅಕೌಂಟೇ ಡೂಪ್ಲಿಕೇಟ್ ಅಕೌಂಟ್ ಇರುತ್ತೆ, ಅಂಥವ್ರು ಹಾಕೋದು. ತಿಕ್ಕದಲ್ಲಿ ದಮ್ಮಿಲ್ದೇದವ್ರು ಹಾಕೋದು. ತಿಕ್ಕದಲ್ಲಿ ದಮ್ಮಿರೋರಿಗೆ ಪಕ್ಕಾ ಫೋಟೋ ಇರುತ್ತೆ, ಎಲ್ಲ ಇರುತ್ತೆ. ಅಂಥವ್ನು ಯಾವನು ಕಮೆಂಟ್ ಹಾಕಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.